ಪೊಲೀಸರೇ ಹುಷಾರ್ ಹುಷಾರ್. ರಾಜಕಾರಣಿಗಳ ಚೇಲಾಗಳಂತೆ ನಡೆದುಕೊಂಡ್ರೆ ಎಚ್ಚರ. ಪ್ರಭಾವಿಗಳ ಕೈಗೊಂಬೆಯಂತೆ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ಯಾರದ್ದೋ ಒತ್ತಡಕ್ಕೆ ಮಣಿದು ಯಾರನ್ನೋ ಠಾಣೆಗೆ ತಂದು ಕೂರಿಸ್ಕೊಳ್ಬೇಡಿ. ಒಂದು ವೇಳೆ ಠಾಣೆಗೆ ತಂದು ಕೇಸ್ ಹಾಕದೆ ಕೂರಿಸ್ಕೊಂಡ್ರೆ ಜೈಲು ಸೇರ್ಬೇಕಾಗತ್ತೆ. ಹುಷಾರ್. ಅಕ್ರಮವಾಗಿ ಠಾಣೆಯಲ್ಲಿ ಯಾರನ್ನಾದ್ರೂ ಇರಿಸ್ಕೊಂಡ್ರೆ ಇನ್ಸ್ಪೆಕ್ಟರ್ ಆಗಿರಬಹುದು, PSIಗೂ ಜೈಲು ಶಿಕ್ಷೆಯಾಗತ್ತೆ. ಠಾಣೆ ಮೇಲೆ ರೇಡ್ ಮಾಡುತ್ತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಲೋಕಾಯುಕ್ತಕ್ಕಿಂತಲೂ ಕೂಡ ತುಂಬಾ ಸ್ಟ್ರಾಂಗ್ ಈ ಮಾನವ ಹಕ್ಕುಗಳ ಆಯೋಗ. ನಿವೃತ್ತ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ನೇತೃತ್ವದ ಆಯೋಗ ಯಾವಾಗ ಬೇಕಾದ್ರೂ ರೇಡ್ ಮಾಡಬಹುದು. ಹಲವು ದಕ್ಷ ಹಾಗೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿರುವಂತಹ ಆಯೋಗ ಈ ರೀತಿ ಸುಮ್ಮನೆ ಇಷ್ಟ ಬಂದವರನ್ನ ಠಾಣೆಯಲ್ಲಿ ತಂದು ಕೂರಿಸ್ಕೊಳ್ಳೋದು, ಯಾರದ್ದೋ ಒತ್ತಡಕ್ಕೆ ಇನ್ಯಾರನ್ನೋ ಕರ್ಕೊಬಂದು ಕೂರಿಸ್ಕೊಳ್ಳೋದು ಇರೋದು ಗೊತ್ತಾಯ್ತು ಅಂತ ಹೇಳಿದ್ರೆ ರೇಡ್ ಮಾಡುತ್ತೆ. ಆಗ ತಗ್ಲಾಕೊಂಡ್ರೆ ಇನ್ಸ್ಪೆಕ್ಟರ್ಗೆ, PSIಗೆ ಎಲ್ರಿಗೂ ಕೂಡ ಜೈಲು ಶಿಕ್ಷೆಯಾಗತ್ತೆ. ಅಮೃತಹಳ್ಳಿ ಠಾಣೆ ಮೇಲೆ ಮಾನವ ಹಕ್ಕುಗಳ ಆಯೋಗ ರೇಡ್ ಮಾಡಿದೆ. ವ್ಯಕ್ತಿಯೊಬ್ಬನನ್ನ ಠಾಣೆಯಲ್ಲಿ 10 ದಿನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಂತಹ ಆರೋಪ ಕೇಳಿಬಂದಿತ್ತು. ಫೆಬ್ರವರಿ 1ರಂದು ಠಾಣೆಗೆ ಕರೆತಂದು ಅರೆಸ್ಟ್ ಅನ್ನ ಇದುವರೆಗೂ ತೋರಿಸಿಲ್ಲ ಪೊಲೀಸರು. ಬಾಂಬೆ ಮೂಲದ ಅಸ್ಲಂ ಹಾಗೆ ಹುಬ್ಬಳ್ಳಿ ಮೂಲದ ಮಹೇಶ್ ಇಬ್ಬರನ್ನ ಅಕ್ರಮವಾಗಿ ಬಂಧಿಸಲಾಗಿತ್ತು. ಇನ್ಸ್ಪೆಕ್ಟರ್ ಅಂಬರೀಶ್ ಸೂಚನೆ ಮೇರೆಗೆ ಬಾಂಬೆಯಿಂದ ಅವರನ್ನ ಕರೆತಂದಿದ್ದಂತಹ ಆರೋಪ ಇದೆ. ಆರೋಪಿ ಬಂಧನ ರಿಜಿಸ್ಟರ್ನಲ್ಲಿ ದಾಖಲಾಗಿಲ್ಲ. ಕೋರ್ಟ್ಗೂ ಕೂಡ ಅವರನ್ನ ಹಾಜರುಪಡಿಸಿಲ್ಲ. ವಕೀಲ ಮಜೀದ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ಮಾಹಿತಿ ಹೋಗುತ್ತೆ. ಆಯೋಗಕ್ಕೆ ಮಾಹಿತಿ ಬರ್ತಾ ಇದ್ದಂತೆ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ಸೀಕ್ರೆಟ್ ಆಪರೇಷನ್ ಅನ್ನು ಶುರು ಮಾಡ್ತಾರೆ. ರೇಡ್ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾರೆ ಅಮೃತಹಳ್ಳಿ ಪೊಲೀಸರು. ಅಸ್ಲಂನನ್ನ ಠಾಣೆಯಿಂದ ಕರೆದೊಯ್ದಿದ್ದಾರೆ ಮಾನವ ಹಕ್ಕುಗಳ ಆಯೋಗದವರು. 10 ದಿನ ಠಾಣೆಯಲ್ಲೇ ಇಟ್ಕೊಂಡು ಹಲ್ಲೆ ಮಾಡಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣ ಅಮೃತಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ FIR ಆಗುವ ಸಾಧ್ಯತೆ ಇದೆ. ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾರ್ದೋ ಸೂಚನೆ ಮೇರೆಗೆ ಇನ್ಯಾರನ್ನೋ ಕರ್ಕೊಂಡು ಬಂದು ಇಟ್ಕೊಂಡ್ರೆ ಅದರಲ್ಲೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿಲ್ಲ, ರಿಜಿಸ್ಟರ್ ನಲ್ಲಿ FIR ಅನ್ನ ಕೂಡ ತೋರಿಸಿಲ್ಲ, ಅವರನ್ನ ಅರೆಸ್ಟ್ ಆಗಿರೋದನ್ನ ಕೂಡ ತೋರಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ತಿಳ್ಕೊಳ್ಳಿ. ಯಾವಾಗ ಬೇಕಾದ್ರೂ ರಾಜ್ಯ ಮಾನವ ಹಕ್ಕುಗಳ ಆಯೋಗ ನಿಮ್ಮ ಮೇಲೆ, ನಿಮ್ಮ ಸ್ಟೇಷನ್ ಮೇಲೆ ರೇಡ್ ಮಾಡಬಹುದು. ಅಕ್ರಮವಾಗಿ ಈ ರೀತಿ ಏನಾದ್ರೂ ಯಾರನ್ನೋ ಕೂರಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮ ವಿರುದ್ಧ ಕೇಸನ್ನ ಹಾಕಬಹುದು, ನಿಮ್ಮನ್ನ ಕೂಡ ಜೈಲಿಗೆ ಕಳಿಸಬಹುದು. ಅಮೃತಹಳ್ಳಿ ಠಾಣೆಯಲ್ಲಿ ಕೂಡ ಇದೇ ರೀತಿ ಫೆಬ್ರವರಿ 1ನೇ ತಾರೀಕು ಬಾಂಬೆ ಮೂಲದ ಅಸ್ಲಂನನ್ನ ಕರ್ಕೊಂಡ್ಬಂದು ಕೂರಿಸಲಾಗಿದೆ. ಇದುವರೆಗೂ ಆತನ ವಿರುದ್ಧ FIR ದಾಖಲಾಗಿಲ್ಲ. ಜೊತೆಗೆ ಆತನನ್ನ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಿಲ್ಲ. ನಾನು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ನೋಡಿದಾಗ ಇಬ್ರು ಲಾಕಪ್ ಅಲ್ಲಿ ಇದ್ರು. ಒಬ್ಬ ಅಸ್ಲಂ ಅಂತ, ಒಬ್ಬ ಮಹೇಶ್ ಅಂತ. ಮಹೇಶ್ ಬಿಲಾಂಗ್ಸ್ ಫ್ರಮ್ ಹುಬ್ಳಿ, ಅಸ್ಲಂ ಬಿಲಾಂಗ್ಸ್ ಫ್ರಮ್ ಬಾಂಬೆ. ಅಸ್ಲಂ ಹೆಂಡತಿ ಬಂದು ತುಮಕೂರಲ್ಲಿ ಇದ್ದಾರೆ. ಅವನು ಲಾಕಪ್ಪಲ್ಲಿ ಇದ್ದು ಈ ಫಿಂಗರಲ್ಲಿ ಇದು 9 ಫೋನ್ ನಂಬರ್, ಹೆಂಡತಿ ಫೋನ್ ನಂಬರ್ 9, 4, 8 ಈ ಥರ ನಂಬರ್ ಹೇಳಿ ನನಗೆ ಆ ನಂಬರ್ಗೆ ಕಾಲ್ ಮಾಡಿ ನನಗೆ ಅರೆಸ್ಟ್ ಮಾಡಿ 10 ದಿವಸ ಆಯಿತು. ನನಗೆ ಬಿಡ್ತಾ ಇಲ್ಲ. ನನ್ನ ಹೆಂಡತಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಒನ್ ಆಫ್ ದಿ ರೈಟ್ಸ್ ಆಫ್ ದ ಅರೆಸ್ಟಿ ಈಸ್ ದಟ್ ದಿ ಇಂಟಿಮೇಷನ್ ಆಫ್ ದಿ ಅರೆಸ್ಟ್ ಶುಡ್ ಬಿ ಗಿವನ್ ಟು ದಿ ನಿಯರೆಸ್ಟ್ ರಿಲೇಟಿವ್ಸ್ ಆಫ್ ದಿ ರಿಟೇನ್ಯೂ. ಮತ್ತು ಅದನ್ನು ಕೊಟ್ಟಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಲಾಕಪ್ಪಲ್ಲಿ 10 ದಿವಸದಿಂದ ಸುಮ್ಮನೆ ಇಕ್ಕಿದ್ದಾರೆ. ಸೊ ನಾನು ಅವ್ರ ಹೆಂಡತಿಗೆ ಫೋನ್ ಮಾಡಿದರೆ ಆ ಹೆಂಡತಿ ಹೆದರ್ಕೊಂಡು ಪೊಲೀಸರಿಗೆ ವಾಪಸ್ ಫೋನ್ ಮಾಡಿಬಿಟ್ರು. ಆ ಪೊಲೀಸರು ನನಗೆ ಹರಾಸ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಅಲ್ಲಿ ನಂಬರ್ ತೊಗೊಂಡ್ರೆ ಯಾಕೆ ಅವ್ರಿಗೆ ಅಂತ ನನಗೆ ಹರಾಸ್ ಮಾಡ್ತಿದ್ರು. ಸೊ ಐ ಅಪ್ರೋಚ್ ದಿ ಹಾನರಬಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಶ್ರೀ ಸುಧೀರ್ ಸರ್, ಆಲ್ ದಿ ಹ್ಯೂಮನ್ ರೈಟ್ಸ್ ಪೀಪಲ್ ಕೋಆಪರೇಟೆಡ್ ವಿತ್ ಮೀ. They came yesterday. They inspected the police station. They saw that the person is there from past 10 days. Illegally he has been detained in the police station. One by name Aslam, another by name Mahesh. Mahesh belongs to Hubli, Aslam belongs to Bombay. They have got him in the flight from Bombay. Flight ಅಲ್ಲಿ ತಗೊಂಡ್ಬಂದು ಇಲ್ಲಿ 10 ದಿವಸದಿಂದ they were demanding. I don't know what they were demanding. ಈಗ ನೀವು ಫ್ಯಾಮಿಲಿ ಅವ್ರನ್ನ ಮಾತಾಡಿದ್ರಿ, ಏನು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರ? ಫ್ಯಾಮಿಲಿ ಅವ್ರನ್ನ ಹೆದರ್ಸ್ಬಿಟ್ಟವ್ರೆ. ಫ್ಯಾಮಿಲಿ ಅವ್ರು ನಮಗೆ ಏನು ಮಾತಾಡಕ್ಕೆ ರೆಡಿ ಇಲ್ಲ. ಓಕೆ, ಹೆದರ್ಸ್ಬಿಟ್ಟವ್ರೆ. ನನ್ನ ನಂಬರ್ನ ನಾನು ಫ್ಯಾಮಿಲಿ ಅವ್ರ